ಸಂಪೂರ್ಣ ದೇಶ ಒಂದು ಮಹಾಮಾರಿಯಿಂದ ಬೇಸತ್ತಿದೆ. ಇಂತಹ ಸಮಯದಲ್ಲಿ ಕೆಲವು ಕಿಡಿಗೇಡಿಗಳು ಇದನ್ನ ಉಪಯೋಗಿಸಿಕೊಂಡು ನಕಲಿ ಔಷಧಿ ಉತ್ಪಾದಿಸಿ ಹಣ ಗಳಿಸ್ತಾ ಇದ್ದಾರೆ. ಜೆಡಿ ಹಾಸ್ಪಿಟಲ್ ಮಿಹುಲ್ಗೆ ಕಾಲ್ ಬರುತ್ತೆ. ಕೊರೋನಾ ಮರೀಸ್ಗೆ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ. ಮಿಹುಲ್ ಕೂಡಲೇ ಅಲ್ಲಿ ತಲುಪ್ತಾನೆ. ಮಿಹುಲ್ ಡೆಡ್ ಬಾಡಿ ನೋಡೋದಕ್ಕೆ ಒಳಗಡೆ ಹೋಗ್ತಾನೆ. ಹಾಸ್ಪಿಟಲ್ನ ಇನ್ಚಾರ್ಜ್ ಅವನಿಗೆ ಕಿಟ್ ಹಾಕೊಂಡು ಒಳಗಡೆ ಹೋಗೋಕೆ ಹೇಳ್ತಾನೆ. ಮಿಹುಲ್ ಕಿಟ್ ಹಾಕೊಂಡು ಅಲ್ಲಿ ಹೋಗ್ತಾನೆ. ಅಲ್ಲಿ ನೋಡ್ತಾನೆ ಡಾಕ್ಟರ್ ಅವನ ಡೆಡ್ ಬಾಡಿಯನ್ನ ಪ್ಯಾಕ್ ಮಾಡ್ತಿದ್ದಾನೆ. ಮಿಹುಲ್ ಡಾಕ್ಟರ್ ಹತ್ರ ಕೇಳ್ತಾನೆ, ಇವನ ಸಾವು ಹೇಗಾಯ್ತು? ಆಗ ಡಾಕ್ಟರ್ ಹೇಳ್ತಾನೆ, ಈ ವ್ಯಕ್ತಿ ನಿನ್ನೆವರೆಗೂ ಸರಿಯಾಗೇ ಇದ್ದ, ಇವನ್ಗೆ ನಿನ್ನೆ ಕೊರೋನಾ ಆಯ್ತು ಮತ್ತೆ ಈಗ ಸತ್ತೋದ. ಮಿಹುಲ್ ಕೂಡಲೇ ಅರ್ಥ ಮಾಡ್ಕೊಳ್ತಾನೆ ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದೇನೆ ಅಂತ. ನೀವು ಹೇಳ್ಬೋದಾ ಡಾಕ್ಟರ್ಗೆ ಯಾಕೆ ಈಗ ಅನಿಸ್ತು ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದೇನೆ ಅಂತ? ಆ ಡಾಕ್ಟರ್ ಹೇಳ್ತಾನೆ, ನಿನ್ನೆ ಇವನ್ಗೆ ಕೊರೋನಾ ಆಯ್ತು ಅಂತ, ಮತ್ತವನು ಇವತ್ತು ಸತ್ತೋದ. ಆದ್ರೆ ಕೊರೋನಾದಿಂದ ಯಾರು ಸಹ ಒಂದೇ ದಿನದಲ್ಲಿ ಸತ್ತೋಗೋದಿಲ್ಲ. ಅಂದ್ರೆ ಖಂಡಿತ ಇವನ ಸಾವು ಬೇರೆ ಯಾವುದೋ ಕಾರಣದಿಂದ ಆಗಿದೆ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದಾನೆ, ಕಾರಣ ಬೇರೆ ಏನೋ ಇದೆ. ಆದ್ರೆ ಡಾಕ್ಟರ್ ಮಿಹುಲ್ನ ಚಾಣಕ್ಯತೆನ ನೋಡಿ ಯಾವುದೇ ಉತ್ತರ ಕೊಡೋದಿಲ್ಲ. ಇವರು ಏನು ಹೇಳೋದಿಲ್ಲ. ನಾನೇ ಏನಾದ್ರೂ ಮಾಡ್ಬೇಕಾಗುತ್ತೆ. ಮಿಹುಲ್ ಹೊರಗಡೆ ಬಂದು ಗಾರ್ಡ್ ಹತ್ರ ಕೇಳ್ತಾನೆ. ಆಗ ಗಾರ್ಡ್ ಹೇಳ್ತಾನೆ, ಸರ್ ನಮ್ಗೇನು ಗೊತ್ತೇ ಇಲ್ಲಲ್ಲ, ನಮ್ಮ ಕೆಲಸ ಏನಿದ್ರು ಹೊರಗಡೆ ಇರೋದು ಮತ್ತೆ ಹಾಸ್ಪಿಟಲ್ಗೆ ಬರುವಂತ ವಸ್ತುಗಳನ್ನ ನಾವು ಲೋಡ್ ಮಾಡೋದು ಮತ್ತೆ ಅನ್ಲೋಡ್ ಮಾಡೋದು ಅಷ್ಟೇ. ಅದನ್ನು ಹೊರತುಪಡಿಸಿ ನಮಗೇನು ಗೊತ್ತಿಲ್ಲ. ಆಗ ಮಿಹುಲ್ಗೆ ಮತ್ತೊಂದು ಕಾಲ್ ಬರುತ್ತೆ. ಮತ್ತೆ ಅವನಿಗೆ ಅರ್ಥ ಆಗುತ್ತೆ, ನಗರದ ಮತ್ತೊಂದು ಹಾಸ್ಪಿಟಲ್ ಇದೇ ರೀತಿಯಲ್ಲಿ ಮತ್ತೊಂದು ವ್ಯಕ್ತಿಯ ಮೃತ್ಯು ಆಗುತ್ತೆ. ಮಿಹುಲ್ ಕೂಡಲೇ ಆ ಹಾಸ್ಪಿಟಲ್ಗಾಗಿ ಹೊರಡ್ತಾನೆ. ಮಿಹುಲ್ ಹಾಸ್ಪಿಟಲ್ಗೆ ಹೋಗ್ತಾನೆ ಮತ್ತೆ ಕಿಟ್ ಹಾಕೊಂಡು ಡೆಡ್ ಬಾಡಿ ಹತ್ರ ಹೋಗ್ತಾನೆ. ಔಷಧಿನ ಇವನ್ಗೆ ಸರಿಯಾಗಿ ಕೊಟ್ಟಿದ್ವಿ, ಆದ್ರೆ ಅರ್ಥ ಆಗ್ತಾ ಇಲ್ಲ ಸಾವು ಯಾಕೆ ಆಯ್ತು ಅಂತ. ಮಿಹುಲ್ ಡೆಡ್ ಬಾಡಿಯನ್ನ ಪರೀಕ್ಷೆಗೋಸ್ಕರ ಸಂಜನಾ ಲ್ಯಾಬೊರೇಟರಿಗೆ ಕಳಿಸ್ತಾನೆ. ಸ್ವಲ್ಪ ಹೊತ್ತಲ್ಲೇ ಸಂಜನಾ ಕಾಲ್ ಬರುತ್ತೆ. ಡಿಟೆಕ್ಟಿವ್ ಮಿಹುಲ್ ಇವನ ಸಾವು ನಕಲಿ ಔಷಧಿ ತಿಂದಿರೋದ್ರಿಂದ ಆಗಿದೆ. ಡಾಕ್ಟರ್ ಇವನಿಗೆ ನಕಲಿ ಔಷಧಿ ಕೊಟ್ಟಿದ್ದಾನೆ. ಮಿಹುಲ್ ಕೂಡಲೇ ಹಾಸ್ಪಿಟಲ್ ತಲುಪ್ತಾನೆ ಮತ್ತೆ ಡಾಕ್ಟರ್ ಹತ್ರ ಕೇಳ್ತಾನೆ, ಅವನ ಸಾವು ನಕಲಿ ಔಷಧಿಯಿಂದ ಆಗಿದೆ. ನೀನ್ ನಿಜ ಹೇಳು, ನೀನು ನಕಲಿ ಔಷಧಿ ಇಲ್ಲಿಂದ ತರ್ತಾ ಇದೀಯಾ? ಆಗ ಡಾಕ್ಟರ್ ಹೇಳ್ತಾನೆ, ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಗೆ ಎಲ್ಲ ಔಷಧಿ ಜೆಡಿ ಹಾಸ್ಪಿಟಲ್ ಇಂದ ಬರುತ್ತೆ. ಜೆಡಿ ಹಾಸ್ಪಿಟಲ್ ಹೆಸರು ಕೇಳ್ತಿದ್ದಂಗೆ ಮಿಹುಲ್ ಕೂಡಲೇ ಅರ್ಥ ಮಾಡ್ಕೊಳ್ತಾನೆ, ಮೊದಲನೇ ವ್ಯಕ್ತಿ ಸಾವು ಹೇಗಾಯ್ತು ಅಂತ. ಹೇಗೆ, ಏನು ನೀವು ಅರ್ಥ ಮಾಡ್ಕೊಂಡ್ರ? ಹೌದು, ಮೊದಲನೇ ವ್ಯಕ್ತಿಯ ಸಾವು ಸಹ ನಕಲಿ ಔಷಧಿಯಿಂದ ಆಗಿದೆ. ಯಾಕಂದ್ರೆ ಔಷಧಿ ಬರೋದೇ ಜೆಡಿ ಹಾಸ್ಪಿಟಲ್ ಇಂದಾನೆ. ಮಿಹುಲ್ ಕೂಡಲೇ ಅವನ ಗಾಡಿ ತೆಗಿತಾನೆ ಮತ್ತೆ ಜೆಡಿ ಹಾಸ್ಪಿಟಲ್ಗೆ ಹೊರಡ್ತಾನೆ. ಮಿಹುಲ್ಗೆ ಜೆಡಿ ಹಾಸ್ಪಿಟಲ್ ಎದುರುಗಡೆ ಒಂದು ಟ್ರಕ್ ಹೋಗ್ತಾ ಇರೋದು ಕಾಣಿಸುತ್ತೆ. ಮಿಹುಲ್ ಆ ಟ್ರಕ್ ನ ನಂಬರ್ ನೋಟ್ ಮಾಡ್ಕೊಳ್ತಾನೆ. ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಮಿಹುಲ್ ಈ ಟ್ರಕ್ ನ ನಂಬರ್ ಯಾಕೆ ನೋಟ್ ಮಾಡ್ದ? ಯೋಚಿಲಾಜಿಕಲ್ ಆರ್ಮಿ ಮತ್ತೆ ನಂಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಖಂಡಿತ ಎಲ್ಲ ವಸ್ತು ಈ ಹಾಸ್ಪಿಟಲ್ ಇಂದಾನೆ ಹೋಗೋದು ಬರೋದು ಆಗುತ್ತೆ. ಆಗ್ಬೋದು ಈ ಟ್ರಕ್ ನ ನಂಬರ್ ಇಂದ ನನಗೇನಾದ್ರೂ ವಿಷಯ ಸಿಗ್ಬೋದು. ಆದ್ರೆ ಮೊದಲು ಹಾಸ್ಪಿಟಲ್ ಅಲ್ಲಿ ನೋಡ್ಕೊಳ್ತಾನೆ ಏನಾದ್ರೂ ಸುರಾಗ್ ಸಿಗುತ್ತೆ ಅಂತ. ಮತ್ತೆ ಮಿಹುಲ್ ಹಾಸ್ಪಿಟಲ್ ಒಳಗಡೆ ಹೋಗ್ತಾನೆ. ಮಿಹುಲ್ ಜೆಡಿ ಹಾಸ್ಪಿಟಲ್ಗೆ ಹೋಗ್ತಾನೆ ಮತ್ತೆ ಡಾಕ್ಟರ್ ಹತ್ರ ಕೇಳ್ತಾನೆ, ಅವನ ಸಾವು ಕೊರೋನಾ ಇಂದ ಅಲ್ಲ, ಬದಲಿಗೆ ನಕಲಿ ಔಷಧಿ ಕೊಡೋದ್ರಿಂದ ಆಗಿದೆ. ನೀನ್ ನಿಜ ಹೇಳು, ಇದೆಲ್ಲ ಏನು ಅಂತ. ಆಗ ಅಲ್ಲಿನ ಡಾಕ್ಟರ್ ಹೇಳ್ತಾನೆ, ಸರ್ ನೀವು ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ನಮಗೆ ಹಾಸ್ಪಿಟಲ್ ಅಲ್ಲಿ ಬೇರೆ ಕೆಲಸ ಸಹ ಇದೆ. ನಿಮ್ಗೆ ಬೇಕಾದ್ರೆ ಔಷಧಿಯನ್ನ ಸ್ಟೋರ್ ಅಲ್ಲಿ ಚೆಕ್ ಮಾಡಬಹುದು. ಮಿಹುಲ್ ಎಲ್ಲ ಹಾಸ್ಪಿಟಲ್ ಅಲ್ಲಿ ಚೆನ್ನಾಗಿ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಒಂದು ಸಹ ನಕಲಿ ಔಷಧಿ ಸಿಗೋದಿಲ್ಲ. ಎಲ್ಲ ಒರಿಜಿನಲ್ ಮತ್ತೆ ಚೆನ್ನಾಗೇ ಇತ್ತು. ಮಿಹುಲ್ಗೇನು ಅರ್ಥನೇ ಆಗ್ತಲ್ಲ ಮತ್ತೆ ಅವನು ಹಾಸ್ಪಿಟಲ್ ಇಂದ ಹೊರಗೆ ಬರ್ತಾನೆ. ಆಗ ಮಿಹುಲ್ಗೆ ಅರ್ಥ ಆಗುತ್ತೆ ಈ ಔಷಧಿ ಎಲ್ಲಿದೆ ಅಂತ. ಲಾಜಿಕಲ್ ಆರ್ಮಿ ನೀವು 5 ಸೆಕೆಂಡ್ಗೋಸ್ಕರ ಯೋಚನೆ ಮಾಡಬಹುದಾ ಈ ಔಷಧಿ ಎಲ್ಲಿರುತ್ತೆ ಅಂತ? ಖಂಡಿತ ಆ ಟ್ರಕ್ ಅಲ್ಲಿ ಈ ನಕಲಿ ಔಷಧಿನೇ ಇದೆ. ಮಿಹುಲ್ ಮತ್ತೆ ಗಾರ್ಡ್ ಹತ್ರ ಕೇಳ್ತಾನೆ, ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲೊಂದು ಟ್ರಕ್ ಹೋಯ್ತು, ನೀವು ಹೇಳ್ಬೋದು ಅದ್ರಲ್ಲಿ ಏನಿತ್ತು ಅಂತ. ಆಗ ಗಾರ್ಡ್ ಹೇಳ್ತಾನೆ, ಸರ್ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಕಾಲ್ ಬಂದಿತ್ತು. ಅದರ ನಂತರ ಡಾಕ್ಟರ್ ಬೇಗ ಮೆಡಿಕಲ್ ಸ್ಟೋರ್ ಇಂದ ಸಾಕಷ್ಟು ಔಷಧಿನ ಟ್ರಕ್ ಅಲ್ಲಿ ಹಾಕ್ತಾ ಇದ್ದ. ಆಗ ಟ್ರಕ್ ಹೊರಟೋಯ್ತು. ಮಿಹುಲ್ ಕೂಡಲೇ ಹಾಸ್ಪಿಟಲ್ ಒಳಗಡೆ ಹೋಗ್ತಾನೆ ಮತ್ತೆ ಟೆಲಿಫೋನ್ ರೆಕಾರ್ಡ್ ಚೆಕ್ ಮಾಡ್ತಾನೆ. ಆಗ ಅವ್ನು ನೋಡ್ತಾನೆ ಹಿಂದಿನ ಕಾಲ್ ಅದೇ ಹಾಸ್ಪಿಟಲ್ ಇಂದ ಬಂದಿತ್ತು, ಎಲ್ಲಿಂದ ಈಗ ಸಹ ಬಂದಿತ್ತು. ಮಿಹುಲ್ಗೆ ಎಲ್ಲ ವಿಷಯ ಅರ್ಥ ಆಗುತ್ತೆ. ಇಂಟ್ರೆಸ್ಟಿಂಗ್. ಅಂದ್ರೆ ನಾನು ಯಾವ ಹಾಸ್ಪಿಟಲ್ ಇಂದ ಬಿಟ್ಟಿದ್ದೆ, ಯಾರೋ ಜೆಡಿ ಹಾಸ್ಪಿಟಲ್ಗೆ ಫೋನ್ ಮಾಡಿಬಿಟ್ಟು ನಕಲಿ ಔಷಧಿ ಬಗ್ಗೆ ಹೇಳ್ಬಿಟ್ಟ. ಹಾಗಾಗಿ ಆ ಟ್ರಕ್ ಅಲ್ಲಿ ಎಲ್ಲ ಔಷಧಿ ತುಂಬಿಸಿ ಮಾಯ ಮಾಡ್ಬಿಟ್ರು. ಮಿಹುಲ್ ಕೂಡಲೇ ಟ್ರಾಫಿಕ್ ಪೊಲೀಸ್ನ ಹೆಡ್ ಆಫೀಸ್ಗೆ ಕಾಲ್ ಮಾಡ್ತಾನೆ ಮತ್ತೆ ಟ್ರಕ್ನ ಲೊಕೇಶನ್ ಕಂಡುಹಿಡಿಯೋಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಹೇಗೆ ಮಿಹುಲ್ ಟ್ರಕ್ನ ಲೊಕೇಶನ್ ಹೇಗೆ ಕಂಡುಹಿಡಿತಾನೆ?
ಯೋಚಿ ಲಾಜಿಕಲ್ ಆರ್ಮಿ. ಮಿಹುಲ್ ಜೆಡಿ ಹಾಸ್ಪಿಟಲ್ ಅಲ್ಲಿ ಅಟ್ ಎ ಟೈಮ್ ಟ್ರಕ್ನ ನಂಬರ್ ನೋಟ್ ಮಾಡಿದ್ದ. ಮಿಹುಲ್ನ ಪ್ರೆಸೆನ್ಸ್ ಆಫ್ ಮೈಂಡ್ ಇವತ್ತು ಅವನಿಗೆ ಸಹಾಯ ಮಾಡಿದೆ. ಟ್ರಾಫಿಕ್ ಪೊಲೀಸ್ ಆಫೀಸರ್ಸ್ ಇಂದ ಗೊತ್ತಾಗುತ್ತೆ ಈ ಟ್ರಕ್ 30 ನಿಮಿಷದ ಮುಂಚೆ ನಗರದ ಕಾಡಿನ ಟೋಲ್ ಅನ್ನ ಕ್ರಾಸ್ ಮಾಡಿದೆ ಅಂತ. ಮಿಹುಲ್ ಕೂಡ ಅವನ ಕಾರ್ ತಗೊಂಡು ಆ ಟೋಲ್ ನ ಬಳಿಗೆ ಹೋಗ್ತಾನೆ. ಮಿಹುಲ್ ಕೂಡ ಅದೇ ಟೋಲ್ಗೆ ತಲುಪ್ತಾನೆ. ಟೋಲ್ ಪಾರ್ ಮಾಡಿ ಮುಂದೆ ನೋಡ್ತಾನೆ. ಮಿಹುಲ್ಗೆ 3 ರಸ್ತೆ ಕಾಣಿಸುತ್ತೆ. ಈಗ ಟ್ರಕ್ ಯಾವ ರಸ್ತೆ ತಗೊಂಡಿದೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಮಿಹುಲ್ ಮತ್ತೆ ಟ್ರಾಫಿಕ್ ಪೊಲೀಸ್ಗೆ ಫೋನ್ ಮಾಡ್ತಾನೆ. ಮತ್ತೆ ಟ್ರಕ್ನ ಮುಂದಿನ ಲೊಕೇಶನ್ ಕಂಡುಹಿಡಿಯೋಕೆ ಪ್ರಯತ್ನ ಪಡ್ತಾನೆ. ಅವರ ಬಳಿ ಮುಂದೆ ಹೋಗೋಕೆ ಯಾವ ಲೊಕೇಶನ್ ಸಹ ಸಿಗೋದಿಲ್ಲ. ಟ್ರಕ್ನ ನಂಬರಿಂದ ಓನರ್ನ ಡೀಟೇಲ್ಸ್ ತೆಗಿಬಹುದು. ಮಿಹುಲ್ ಮತ್ತೆ ಟ್ರಾಫಿಕ್ ಪೊಲೀಸ್ ಕಡೆಯಿಂದ ಓನರ್ನ ಅಡ್ರೆಸ್ ಕಂಡುಹಿಡಿತಾನೆ. ಮತ್ತೆ ಅವನ ಗಾಡಿ ತಗೊಂಡು ಓನರ್ನ ಮನೆ ತಲುಪ್ತಾನೆ. ಮಿಹುಲ್ ಮನೆ ಬೆಲ್ ಹೊಡಿತಾನೆ. ಓನರ್ ಹೊರಗಡೆ ಬರ್ತಾನೆ. ಓನರ್ನ ನೋಡಿ 3 ಹೆಜ್ಜೆ ಹಿಂದಕ್ಕೆ ಹೋಗ್ತಾನೆ. ಯಾಕೆ ಲಾಜಿಕಲ್ ಆರ್ಮಿ? ಮಿಹುಲ್ 3 ಹೆಜ್ಜೆ ಹಿಂದಕ್ಕೆ ಯಾಕೆ ಹೋದ? ಯೋಚಿ. ಅವನು ಮಾಸ್ಕ್ ಹಾಕಿರ್ಲಿಲ್ಲ, ಹಾಗಾಗಿ ಅವನು 3 ಹೆಜ್ಜೆ ಹಿಂದಕ್ಕೆ ಹೋಗಿದ್ದ. ಲಾಜಿಕಲ್ ಆರ್ಮಿ, ಈ ರೀತಿ ಸಮಯದಲ್ಲಿ ನಾವು ಸಹ ಮಾಸ್ಕ್ ಹಾಕಿರ್ಬೇಕು ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಬೇಕು. ನಿನ್ನ ಟ್ರಕ್ ಜೆಡಿ ಹಾಸ್ಪಿಟಲ್ಗೆ ಕೆಲಸ ಮಾಡುತ್ತೆ. ಆ ಟ್ರಕ್ ಈಗ ಎಲ್ಲಿದೆ? ಆಗ ಟ್ರಕ್ ಮಾಲೀಕ ಹೇಳ್ತಾನೆ, ಆ ಟ್ರಕ್ ಸೋನು ಓಡಿಸ್ತಾನೆ. ಈಗ ಜೆಡಿ ಹಾಸ್ಪಿಟಲ್ಸ್ ಮೆಡಿಸಿನ್ಸ್ ಇಡೋಕೆ ಹೋಗಿದೆ. ಮಾಲೀಕ ಸೋನುಗೆ ಫೋನ್ ಮಾಡಿ ಲೊಕೇಶನ್ ಕಳಿಸ್ಕೊಂತಾನೆ. ಆಗ ಸೋನು ಹೇಳ್ತಾನೆ ಅವನು ಗೋಡೌನಲ್ಲಿ ಮೆಡಿಸಿನ್ ಸಿಕ್ಕಿ ವಾಪಸ್ ಬರ್ತಿದ್ದಾನೆ. ಈಗ ಟೋಲ್ ಪಕ್ಕದಲ್ಲೇ ಇದ್ದಾನೆ. ಮಿಹುಲ್ ಅವನ್ಗೆ ಅಲ್ಲೇ ಇರೋ ಕೇಳ್ತಾನೆ ಮತ್ತೆ ಮಾಲಿಕ್ ಜೊತೆಗೆ ಕೂಡಲಲ್ಲಿ ತಲುಪ್ತಾನೆ. ನಿನಗೆ ಗೊತ್ತಾ ನೀನ್ ತಗೊಂಡೋಗಿದ್ ಮೆಡಿಸಿನ್ಸು ನಕಲಿ ಅಂತ? ಇಲ್ಲ ಸರ್, ನನಗ್ ಗೊತ್ತಿಲ್ಲ. ನನ್ನ ಕೆಲಸ ದಿನಾಲೂ ಹಾಸ್ಪಿಟಲಿಂದ ಗೋಡೌನಿಂದ ಹಾಸ್ಪಿಟಲ್ಗೆ ಮೆಡಿಸಿನ್ ತಗೊಂಡೋಗೋದು. ನನ್ನ ಕೂಡಲ ಗೋಡೌನ್ ತಗೊಂಡೋಗಿ. ಆಗ ಮಿಹುಲ್ನ ಕಾರಲ್ಲಿ ಗೋಡೌನ್ಗಾಗಿ ಹೊರಡ್ತಾರೆ. 3 ಜನ ಗೋಡೌನ್ ತಲುಪ್ತಾರೆ. ಗೋಡೌನ್ ಲಾಕ್ ಆಗಿದೆ. ಗೋಡೌನ್ ತೆರೆಯೋದಕ್ಕೆ ಆಡ್ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಯೋಚಿ ಮತ್ತೆ ನಂಗೆ ಹೇಳಿ ಯಾವ ಬಟನ್ ಆಡ್ ಔಟ್ ಅಂತ. ನಿಮ್ಮ ಆನ್ಸರ್ ನಂಗೆ ಕಾಮೆಂಟ್ ಮಾಡಿ ಹೇಳಿ. ಇದರಲ್ಲಿ ಎಲ್ಲ ವಾಟರ್ ಮತ್ತೆ ಲ್ಯಾಂಡ್ ಎರಡರ ಮೇಲೂ ಹೋಗುತ್ತೆ. ಅದರ ಮೀನು ಕೇವಲ ನೀರಲ್ಲಿ ಹೋಗುತ್ತೆ. ಅಂದ್ರೆ ಇದು ಆಡ್ ಔಟ್. ಮಿಹುಲ್ ಇದನ್ನ ಅರ್ಥ ಮಾಡ್ಕೊಂಡು ಬಟನ್ ಪ್ರೆಸ್ ಮಾಡ್ತಾನೆ. ಈಗ ಡೋರ್ ಓಪನ್ ಆಗುತ್ತೆ. ಮಿಹುಲ್ ಒಳಗಡೆಯಿಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾನೆ ಮತ್ತೆ ನೇರವಾಗಿ ಸಂಜನಾ ಹತ್ರ ತಗೊಂಡು ಹೋಗ್ತಾನೆ. ಡಾಕ್ಟರ್ ಸಂಜನಾ ಕನ್ಫರ್ಮ್ ಮಾಡ್ತಾಳೆ ಎಲ್ಲವೂ ಸಹ ನಕಲಿ ಅಂತ. ಇದರ ಅರ್ಥ ಜೆಡಿ ಹಾಸ್ಪಿಟಲ್ ಮತ್ತೆ ಇನ್ನೊಂದು ಹಾಸ್ಪಿಟಲ್ ಕೇವಲ ಹಣಕ್ಕಾಗಿ ಜನರ ಜೀವನ ಜೊತೆ ಆಟಾಡ್ತಿದ್ದಾರೆ. ಮಿಹುಲ್ ಎಲ್ಲದಕ್ಕೂ ಮೊದಲು ಬೇರೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಮತ್ತೆ ಯಾವ ಡಾಕ್ಟರ್ ಜೆಡಿ ಹಾಸ್ಪಿಟಲ್ ಇಂದ ಕಾಲ್ ಮಾಡಿದ್ರೆ ಅವ್ರನ್ನ ಹಿಡ್ಕೊಂತಾನೆ. ಮಿಹುಲ್ ಪೊಲೀಸ್ಗೂ ಸಹ ಜೆಡಿ ಹಾಸ್ಪಿಟಲ್ಗೆ ಕರೆಸ್ಕೊಳ್ತಾನೆ. ಮತ್ತೆ ಹಿಡ್ಕೊಂಡಿರೋ ಡಾಕ್ಟರ್ನ ಸಹಾಯದಿಂದ ಜೆಡಿ ಹಾಸ್ಪಿಟಲ್ ಅಲ್ಲಿ ಸಿಕ್ಕಿರುವಂತ ಬೇರೆಯವ್ರನ್ನು ಸಹ ಹಿಡ್ಕೊಳ್ತಾನೆ. ಮನುಷ್ಯರ ಜೀವನ ತುಂಬಾ ಇಂಪಾರ್ಟೆಂಟು. ಈ ನಕಲಿ ಮೆಡಿಸಿನ್ಸ್ಗೆ ಮತ್ತೆ ಹಣಕ್ಕಾಗಿ ನೀವೆಲ್ಲ ಸಾಯ್ತಾ ಇದ್ದೀರಾ. ಎಲ್ಲರನ್ನ ಹಿಡ್ಕೊಳ್ಳಿ. ಇವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಎಲ್ಲ ಕ್ರಿಮಿನಲ್ ಸಿಕ್ಕಾಕೊಳ್ತಾರೆ. ಕೇಸ್ ಸಾಲ್ಟ್ ಡಿಟೆಕ್ಟಿವ್ ಮಿಹುಲ್ ರಾಕ್ಸ್.